ಮಾಡ್ತೀನಿ ನಿಮ್ಗೆ. ಕೊನೆಯದಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ನನ್ನನ್ನ ಮಾತಾಡಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಕರ್ಸ್ ನಿಲ್ಸಿದ್ದಾರೆ. ಅಂಡ್ ಹಂಗೆ ಪ್ರದೀಪ್ ಈಶ್ವರ್, ರಮೇಶ್ ಅರವಿಂದ್ ಅವ್ರನ್ನೆಲ್ಲಾನು ಕರ್ಸ್ ಮಾತಾಡ್ತಿದ್ದಾರೆ. ಬಟ್ ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಅರ್ಥ, ಒಂದು ಯೋಜನೆ ಯಾವಾಗ ಬರೋದು ಅಂತಂದ್ರೆ, ನೀವ್ ಕೂತಿದಿರಲ್ಲ ಇಷ್ಟು ಜನ ವಿದ್ಯಾರ್ಥಿಗಳು, ಹೆಮ್ಮೆಯಿಂದ ಡಿ.ಕೆ. ಸುರೇಶ್ ಹೇಳಿದ್ರಲ್ಲ 7,000 ಜನ ಮಕ್ಳಿಗೆ ನಾನು ಇವತ್ತು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀನಿ. ನಿಮ್ಮಲ್ಲೊಬ್ರು ಆ ಚೇರ್ ಅಲ್ಲಿ ಕುತ್ಕೊಂಡು ಗೆಸ್ಟ್ ಆಗಿ ಬಂದು ನಿಮಗ್ ಮೋಟಿವೇಟ್ ಮಾಡ್ತಿರಲ್ಲ, ಅವತ್ತು ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಹೆಮ್ಮೆ, ಒಂದು ಯೋಗ್ಯತೆ, ಒಂದು ಗೌರವ ಅಂತ ಹೇಳ್ತಾ, ನೀವು ಆ ಯೋಚನೆ ಮಾಡ್ಬೇಕು. ಸಿಕ್ಕಿರೋ ಅವಕಾಶನ ತಗೊಂಡು ಉಪಯೋಗಿಸ್ಕೋಬೇಕು. ಇವತ್ತು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಒಂದ್ ಬ್ರ್ಯಾಂಡ್ ಆಗಿ ಕನಕ್ಪುರಕ್ ನಿಂತಿದ್ದಾರೆ. ಆ ಬ್ರ್ಯಾಂಡ್ ನ ನೀವ್ ಹೆಂಗ್ ಹೆಚ್ಚಾಗಿ ಯೋಚನೆ ಮಾಡ್ತೀರಾ, ನೀವು ಹೆಂಗ್ ಒಂದ್ ಬ್ರ್ಯಾಂಡ್ ಹಾಕ್ತೀರಾ. ಇವತ್ತು ಒಬ್ರು ಹೋಗ್ತಾ ಇದಾರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅಂದ್ರೆ ಕನಕ್ಪುರ ಅಂತ ಯೋಚನೆ ಮಾಡ್ತಾರೆ. ಹಂಗೆ ನಿಮ್ಮ ಹೆಸರಲ್ಲೂ ಆ ಬ್ರ್ಯಾಂಡ್ ಇದೆ. ನೀವು ಆ ಊರ್ನವ್ರು, ಈ ಊರಿಗೆ, ಈ ದೇಶಕ್ಕೆ ಹೆಮ್ಮೆ ಹೆಂಗ್ ತರ್ತೀರಾ, ಚೀಫ್ ಗೆಸ್ಟ್ ಆಗಿ ಹೆಂಗ್ ಬರ್ತೀರಾ ಅನ್ನೋದು ನಿಮ್ ಗುರಿ ಆಗಿರ್ಲಿ. ಇವತ್ತು ಬರೀ ಮಾರ್ಕ್ಸ್, ಡಿಗ್ರಿ ಅಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ವಿಶಿಂಗ್ ಯು ಗುಡ್ ಲಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಒಂದ್ ದಿವಸ ಅಲ್ಲಿ ಕೂತಿದ್ದೆ, ಇವತ್ತಿಲ್ಲಿ ನಿಂತಿದ್ದೀನಿ. ನೀವು ಇಲ್ಲಿ ನನ್ನ ಸ್ಥಾನದಲ್ಲಿ ನಿಂತ್ಕೋಬಹುದು ಒಂದ್ ದಿವಸ ಅಂತ ಒಂದು ಆಶ್ವಾಸನೆ ಕೊಡ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ಅಂಡ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿರೋ ಎಲ್ಲಾ ಗಣ್ಯರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ ಕನಕ್ಪುರ್ ಮೇಲೂ ಇರ್ಲಿ, ನಮ್ಮ ಮಕ್ಳ ಮೇಲೂ ಇರ್ಲಿ, ನನ್ ಮೇಲೂ ಇರ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.